ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಆ್ಯಕ್ಚುಲಿ ಇವತ್ತು ನಾವು ವ್ಯಾಯಾಮ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಜಿಮ್. ಸೊ ಗೈಸ್, ದ ಟೈಮ್ ಈಸ್ ಅರೌಂಡ್ 12:25. ಕರೆಕ್ಟಿಗೆ 12:25ಗೆ ಬಸ್ ಇತ್ತು MD ಇಂದ. ಅದು ಅರ್ಲಿ ಡಿಸ್ಪ್ಯಾಚ್ ಆಗೋಯ್ತು ಗೈಸ್, 2 ನಿಮಿಷ ಮುಂಚೆ ಹೊಟ್ಟೋಯ್ತು. ಸೊ ಏನು ಮಾಡೋಕ್ಕಾಗಿಲ್ಲ, ಅದಕ್ಕೆ ಅಲ್ಲಿಂದ ಮತ್ತೆ ಇಲ್ಲಿಗೆ ನಡ್ಕೊಂಡ್ಬಂದು ಇಲ್ಲಿಂದ 10 ನಿಮಿಷದಲ್ಲಿ ಇನ್ನೊಂದು ಬಸ್ ಇದೆ, ಆ ಬಸ್ ತೊಗೊಂಡು ಹೋಗ್ಬೇಕು ಇವಾಗ. ಗೈಸ್, ಲೆಗ್ ವರ್ಕೌಟ್ ಮಾಡಿ ತುಂಬ ದಿನ ಆಯಿತು. ಸೊ ಇವಾಗ ಹೋಗಿ ಲೆಗ್ ವರ್ಕೌಟ್ ಮಾಡಲ್ಲ, ಏನೋ ತುಂಬ ದಿನ ಆಯಿತು ಅಂತ. ಬಟ್ ಸ್ಟಿಲ್ ಮನೇಲಿ ಬಸ್ಗೆ ಹೊಡೆದ್ರೆ ಸಾಕು ಗೈಸ್, ಬಿಕಾಸ್ ಇಲ್ಲಿ ನೋಡಿ ಸ್ಟೀಪ್ ನೋಡಿ ಗೈಸ್ ಹೆಂಗಿದೆ ಮೇಲೆ. ಸೊ ಇಲ್ಲಿ ನಡೆದು ಆಟೋಮೆಟಿಕ್ಕಾಗಿ ಲೆಗ್ ವರ್ಕೌಟ್ ಆಗೋಗಿರುತ್ತೆ. ಸೊ ಇವತ್ತು ಬ್ಯಾಕ್ ಆ್ಯಂಡ್ ಬೈಸೆಪ್ಸ್ ಮಾಡೋಣ. ಇಲ್ಲಿ ನೋಡಿ ಗೈಸ್ ಕಾರ್, ಅದು ನಮ್ಮ ಆ್ಯಂಬುಲೆನ್ಸ್ ಗೈಸ್. ಮೆಸ್ಸಿನಲ್ಲಿ ತುಂಬ ರೇರಾಗಿ ಕಾಣಿಸುತ್ತೆ ಅವಾಗ. ಸೊ ಗೈಸ್, ಮುಂಚೆ ಇಲ್ಲೆಲ್ಲ ಒಂಥರ ಪೊದೆಗಳೆಲ್ಲ ಇತ್ತು, ಫಾರೆಸ್ಟ್ ಏರಿಯಾ ಥರ ಇತ್ತು. ಐ ಥಿಂಕ್ ದೇ ಆರ್ ಪ್ಲಾನಿಂಗ್ ಟು ಬಿಲ್ಡ್ ಟ್ರಾಮ್ ಹಿಯರ್. ವೆದರ್ ನೋಡಿ ಗೈಸ್ ಎಷ್ಟು ಕ್ಯೂಟ್ ಆಗಿದೆ. ವೆದರ್ನೇ ಕ್ಯೂಟ್ ಅನ್ಬೋದಾ, ಐ ಡೋಂಟ್ ನೋ. ವೆದರ್ ಸಕ್ಕತ್ತಾಗಿದೆ ಗೈಸ್. ಅಲ್ಲಿ ನೋಡಿ ಗೈಸ್, ಜಿಮ್ ಬಾಡಿ. ನಾನೇನಾದರೂ 2 ಇಯರ್ಸ್ ಕರೆಕ್ಟಾಗಿ ಜಿಮ್ಮು ಮತ್ತು ಡಯಟ್ನ ಫಾಲೋ ಮಾಡಿದರೆ ಈವನ್ ಐ ಕ್ಯಾನ್ ಬಿಕಮ್ ಲೈಕ್ ದಟ್ ಗೈಸ್. ಅದು ಇಟಾಲಿಯನ್ ನ್ಯಾನೋ. ಬದಲೇ ಬಸ್ ಬಂದಿದೆ. ಸೊ ಗೈಸ್, ಇಲ್ಲೊಂದು ಆರ್ಚ್ ಕಾಣಿಸ್ತಿದೆ ಅಲ್ವಾ, ಆರ್ಚ್ ಟೈಪು. ಇದು ಬಂದು ಟೇಬಲ್ ಟೆನ್ನಿಸ್ ಕೋರ್ಟ್ ಗೈಸ್. ಆಮೇಲೆ ಅದ್ರ ಪಕ್ಕ ಇರೋದು ಸ್ವಿಮ್ಮಿಂಗ್ ಪೂಲ್. ಕ್ರೇಜಿ ಆಗಿದೆ ಅಲ್ವಾ. ಜುಜುಬಿ ಬಾಡಿ ಗೈಸ್. ನಮ್ಮ ಜಿಮ್ ಲಾಕರ್ ರೂಮ್ ನೋಡಿ ಗೈಸ್ ಹೆಂಗಿದೆ. ಅದರಲ್ಲಿ ವಿ ಕ್ಯಾನ್ ಕೀಪ್ ಅವರ್ ಬ್ಯಾಗ್. ನಾನು ನೆಕ್ಸ್ಟ್ ಬಟ್ಟೆ ತೊಗೊಂಡ್ಬಂದಿದ್ದು ಸ್ನಾನ ಬೇರೆ ಮಾಡ್ಬೋದು. ಬಟ್ ಸ್ನಾನ ಏನಾದರೂ ಪ್ರಾಬ್ಲಮ್ಮು, ಪಬ್ಲಿಕಲ್ಲಿ ಮಾಡ್ಬೇಕು ಗೈಸ್. ಸೊ ಅದೊಂಚೂರು ಅನ್ಕಂಫರ್ಟೇಬಲ್ ಇರುತ್ತೆ. ಸೊ ಆ ಕಾರಣಕ್ಕೆ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಇಲ್ಲಿ ಸ್ನಾನ ಮಾಡಲ್ಲ. ವಿಂಟರ್ ಟೈಮ್ಸಲ್ಲೆಲ್ಲ ಇಲ್ಲೇ ಮಾಡೋದು, ಬಿಕಾಸ್ ನಮ್ಮ ಮನೆಯಲ್ಲಿ ಬಿಸಿನೀರು ಪ್ರಾಬ್ಲಮ್ ಇದೆ. ಸೊ ಆ ಕಾರಣಕ್ಕೆ ಇಲ್ಲೇ ಬಂದು ಬಿಸಿ ನೀರಿನ ಸ್ನಾನ ಮಾಡಿ. ಬದಲಿಲ್ಲಿ ನೋಡಿ ಗೈಸ್, ಪಂಪ್ ಆಗಿದೆ ಮಸಲ್ಸು. Whoa. It takes at least 2 years to build the physique which is in my mind. Yes. Reach to Mensa. ಇಲ್ಲಿಂದ ಬೇಗ ಊಟ ಮಾಡ್ಕೊಂಡು ಸೀದಾ ಮನೆಗೆ ಹೋಗೋಣ. ಗೈಸ್, ನಿಮಗೊಂದು ಗೊತ್ತಾ, ಇಟಾಲಿಯನ್ ಕ್ಯಾಟ್ಸು ಬಂದು ತಿನ್ನುತ್ತೆ. ತೋರಿಸ್ತೀನಿ ನೋಡಿ. ಹಿಂಗೆ ಆಲ್ರೆಡಿ ತಿನ್ಕೊಂಡು ಮಲ್ಕೊಂಡಿದೆ ಅನಿಸುತ್ತೆ. ಅಯ್ಯೋ ಮಿಸ್ಟರ್ ಕ್ಯಾಟ್, ತಿನ್ನು. ಬ್ಲಡಿ ಫೂಲ್, ತಿಂದೇ ಇಲ್ಲ. ರೆಸ್ಪೆಕ್ಟ್ ಇಲ್ಲ ಗೈಸ್ ಇದಕ್ಕೆ. ಐ ಥಿಂಕ್ ಆ ಕ್ಯಾಟ್ ನಾನ್ ವೆಜಿಟೇರಿಯನ್ ಅನಿಸುತ್ತೆ ಗೈಸ್. ನೆಕ್ಸ್ಟ್ ಟೈಮ್ ಚಿಕನ್ ತೊಗೊಂಬಂದಾಗಣ. ನನಗೆ ಚಿಕನ್ ಸಾಲಲ್ಲ, ಪ್ರೋಟೀನು. ಜಿಮ್ ಮಾಡ್ಕೊಂಬಂದು ಇವಾಗ ನಾನು ತಿಂದಿದ್ದು ಚಿಕನ್ನಲ್ಲಿ ಅರೌಂಡ್ 20 ಗ್ರಾಮ್ ಪ್ರೋಟೀನ್ ಇರುತ್ತೆ ಅಷ್ಟೇ. ನೋಡಿ ಗೈಸ್, ಅನುಂಜಿಯಾತ ಕ್ಯಾಂಪಸ್ ಬ್ಯೂಟಿ ನೋಡಿ ಗೈಸ್ ಯಾವ ರೇಂಜಿಗಿದೆ. ಸೊ ಗೈಸ್, ಈ ಕ್ಯಾಂಪಸ್ಸಲ್ಲಿ ಲೈಬ್ರರಿ ಎಲ್ಲಿದೆ ಗೊತ್ತಾ? ಆ ಬಿಲ್ಡಿಂಗ್ ಗೈಸ್, ಅದು 2nd ಫ್ಲೋರಲ್ಲಿದೆ. ಸದ್ಯಕ್ಕೆ ಹೋಗಿ ಕಟಿಂಗ್ ಮಾಡಿಸ್ಕೊಂಡ್ಬಂದು ಹೊತ್ಕೊಳಕ್ಕೆ ಬರೋಣ. ಇಲ್ಲಿ ನೋಡಿ ಗೈಸ್, ಬಸ್ ನಮಗೋಸ್ಕರ ಕಾಯ್ತಾ ಇದೆ. ಬಸ್ ನಂಬರ್ 22. ಬಟ್ ನಾವು ಹತ್ತಬೇಕಾಗಿರೋದು 22B, ಬಿಕಾಸ್ 22B MD ಅವ್ರಿಗೂ ಹೋಗಿ ನಿಲ್ಲಿಸುತ್ತೆ. ನೋಡಿ ಗೈಸ್, 22 ಆಯಿತು. ಇವಾಗ ನಾವು ಕೂತಿರೋ 22B.
ಗೈಸ್ ಇದು ಹೋಮ್ ಮೇಡ್ ಪ್ರೋಟೀನ್ ಪೌಡರ್ ನಮ್ಮಮ್ಮ ತುಂಬಾ ಪ್ರೀತಿಯಿಂದ ಇಂಡಿಯಾನ ಮಾಡಿ ಕಳಿಸಿದ್ದಾರೆ. ಪ್ಲಸ್ ಈ ಹಾಲಲ್ಲಿ ಆಲ್ರೆಡಿ 70 grams ಪ್ರೋಟೀನ್ ಇದೆ ಗೈಸ್ ನೋಡಿ. ಸೊ ಇದನ್ನ ಆನ್ ದ ವೇ ಹೋಗ್ತಾ ಕುಡಿಯೋಣ. ಸೊ ಗೈಸ್ ಜಿಮ್ ಮಾಡಿದ್ಮೇಲೆ ಸರಿಯಾಗಿ ಡಯಟ್ ಫಾಲೋ ಮಾಡಿಲ್ಲ ಅಂದರೆ ಜಿಮ್ ಮಾಡು ವೇಸ್ಟೇ ಗೈಸ್. ಸೊ ಸೂರ್ಯ ಅವರು ಒಂದು ಮಾತು ಹೇಳಿದ್ದಾರೆ, ಬಾಡಿ ಇಸ್ ನಾಟ್ ಮೇಡ್ ಇನ್ ದ ಜಿಮ್, ಇಟ್ಸ್ ಮೇಡ್ ಇನ್ ದ ಕಿಚನ್ ಅಂತ. ಸೊ ನಾನು ದಿನ ಬೆಳಗ್ಗೆ ಎದ್ದು ಕಿಚನಲ್ಲಿ ಪುಷಪ್ಸ್ ಮಾಡ್ತೀನಿ, ಜಸ್ಟ್ ಕಿಡಿಂಗ್. ಸೊ ಗೈಸ್ ಇನ್ನು 3 minutes ಅಲ್ಲಿ ಬಸ್ ಇದೆ. ಇವತ್ತು ಏನಾನ ಮಾಡಿ ಗೈಸ್, ಇವತ್ತು ಎನಿವೇ ಇಟ್ಸ್ ಅ ಟ್ಯೂಸ್ಡೇ ಫಾರ್ ಶ್ಯೂರ್. ಎಲ್ಲ ಕಟಿಂಗ್ ಶಾಪ್ಸ್ ಓಪನ್ ಇರುತ್ತೆ, ಒಂದಲ್ಲ ಒಂದು. ಸೊ ಹೋಗಿ ಮಾಡಿಸ್ಕೊಂಬರೋಣ. ಹಾಂ ಕೋಲ್ಡ್ ಇದೆ ಗೈಸ್. ತುಂಬ ಬೇಗ ಮುಗೀತು ಗೈಸ್. ತುಂಬ ಹೊಟ್ಟೆ ಹಸಿತಾ ಇತ್ತು. ಜಿಮ್ ಮಾಡಿದ್ಮೇಲೆ ಮೆನ್ಸ ಊಟ ಎಲ್ಲಿಗೂ ಸಾಲಲ್ಲ ಗೈಸ್. ಗೈಸ್ ಇವತ್ತು ಸಂಡೇ ಅಲ್ಲ, ಇವತ್ತು ವೀಕ್ ಡೇ. ಆ ಕಾರಣಕ್ಕೆ ಹೆಂಗಂದ್ರೆ ಹಂಗೆ ಕ್ರಾಸ್ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಜನ ಕಾಯ್ತಾ ಇದ್ದಾರೆ ಕ್ರಾಸ್ ಮಾಡೋದಕ್ಕೆ, ನಾವು ಕಾಯಲೇಬೇಕು. ನಾರ್ಮಲಿ ಆ ಲೆಫ್ಟೇ ತೊಗೊಬೇಕು ಗೈಸ್, ಪೆಡೆಸ್ಟ್ರಿಯನ್ ವೇ ಇಲ್ಲ ಗೈಸ್ ಅಲ್ಲಿ ಕ್ರಾಸ್ ಮಾಡೋದಕ್ಕೆ. ಸೊ ಆ ಕಾರಣಕ್ಕೆ ಸಿಗ್ನಲ್ ವೆಯ್ಟ್. ಓಕೆ ಸಿಗ್ನಲ್ ಬಿತ್ತು. ಗೈಸ್ ಡೂ ರಿಮೆಂಬರ್, ಈ ಸಲೂನ್ ಆ್ಯಕ್ಚುಲಿ ಕ್ಲೋಸ್ ಇತ್ತು ಲಾಸ್ಟ್ ಸಂಡೇ, ಈ ಸಲ ಓಪನ್ ಇದೆ. ಸೊ ನಾವು ಹೋಗ್ತಾ ಇರೋ ಸಲೂನ್ ಕೂಡ ಓಪನ್ ಇರುತ್ತೆ ನಾವು ಗೈಸ್. ಹೈಲಿ ಚಾನ್ಸಸ್ ಆರ್ ದೆ. ಇಲ್ಲೇ ಲೆಫ್ಟ್ ಹೋಗ್ಬೇಕು, ಇಲ್ಲಿಂದ ಇಲ್ಲಿ ಲೆಫ್ಟ್ ಹೋಗ್ಬೇಕಷ್ಟೇ. ಬೈ ದ ವೇ ನಾವು ಈ ಸಲೂನ್ಗೆ ಏನಕ್ಕೆ ಹೋಗ್ತಾ ಇದೀವಿ ಅಂದರೆ, ಈ ಸಲೂನಲ್ಲಿ ಅವ್ನು ಕಮ್ಮಿ ಬಜೆಟಲ್ಲಿ ಮಾಡ್ಕೊಡ್ತಾನೆ ಗೈಸ್. ಐ ಥಿಂಕ್ 10 euros ತೊಗೊಂತಾನೆ ಅಷ್ಟೇ. ಇದೆ ಗೈಸ್ ನಮ್ಮ ಹೇರ್ ಸಲೂನ್ ಶಾಪು, ಆಂತಿಕಾ ಬಾರ್ಬೇರಿಯಾ. ಬನ್ನಿ ಒಂದ್ಸಲ ಕೇಳೋಣ. ಇಲ್ಲಿ ಪ್ರೈಸಸ್ ಎಲ್ಲ ಹಾಕಿದ್ದಾನೆ ನೋಡಿ. ಸೊ ಗೈಸ್ ನಾನು ಹೇಳ್ದಂಗೆ ಅಪಾಯಿಂಟ್ಮೆಂಟೇ ತೊಗೊಬೇಕು ಗೈಸ್. ಅಪಾಯಿಂಟ್ಮೆಂಟ್ ಬಂದು ನಾಳೆ ಮಧ್ಯಾಹ್ನ 3 ಗಂಟೆಗೆ ಕೊಟ್ಟಿದ್ದಾನೆ. ಸೊ 3 ಗಂಟೆಗೆ ಬಾಚಿನ ಸೆಕ್ಸಿಯಾಗಿ ಹೇರ್ ಸ್ಟೈಲ್ ಮಾಡ್ಕೊಡ್ತೀನಿ ಅಂತ ಹೇಳ. ಅದು ಲೈಕ್ ಫೈನ್ ಬ್ರೋ, ವೈ ನಾಟ್. ಸೊ ನಾಳೆ ಮತ್ತೆ 3 ಗಂಟೆಗೆ ಬರ್ಬೇಕು ಗೈಸ್. ಅದೇ ಈ ಸಲೂನಲ್ಲಿ ಒಂದ್ಸಲ ಕೇಳೋಣ ಗೈಸ್, ಎಷ್ಟು ಅಮೌಂಟ್, ಎಷ್ಟು ಏನು ಕತೆ ಅಂತ. ಇಲ್ಲಿ 20 euros ಅಂತೆ. 20 euros ಅಂದರೆ 2,000 ರೂಪಾಯಿ. ಆ ಕಡೆ ಬಂದು 10 euros ಅಂದರೆ 1,000 ರೂಪಾಯಿ. ಸ್ಕಾಲರ್ಶಿಪ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಇನ್ನೂ ಬಂದಿಲ್ಲ ಗೈಸ್. ಸೊ ಒಂಚೂರು ಬಜೆಟಲ್ಲೇ ನಡೀಬೇಕು. ಸೊ ಆ ಕಾರಣಕ್ಕೆ ನಾಳೆನೇ ಬಂದು 10 euros ಹೇರ್ ಕಟ್ ಮಾಡ್ಕೊಂಡು ಹೋಗೋಣ ಗೈಸ್. ಗೈಸ್ ಆ ಬಸ್ ಸ್ಟಾಪಲ್ಲಿ ನಾವು ರಿಟರ್ನ್ ಹೋಗೋ ಬಸ್ ಬರುತ್ತೆ. ನಮ್ಮ ಮೇನ್ ಕ್ಯಾಂಪಸ್ ನೋಡಿ ಗೈಸ್ ಹೆಂಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಗೈಸ್. ಕ್ಯಾಂಪಸ್ ಜೊತೆ ಈ ಹುಡುಗಿರು ನೆಕ್ಸ್ಟ್ ಅಲ್ಲಿ ಇದ್ದಾರೆ. ನಾನು ಈ ಥರ ಮಾತಾಡೋದೆಲ್ಲ ಜಸ್ಟ್ ಫಾರ್ ಫನ್ ಅಷ್ಟೇ ಗೈಸ್. ಟು ಬಿ ಆನೆಸ್ಟ್, ಆಲ್ಫಾ ಮೇಲೆ ಅಂದರೆ ಶಾಡಾನು ಕೇರ್ ಮಾಡಲ್ಲ. ಹುಡುಗಿರು ಅದು ಇದು ವಿಷಯ ಅಂತ ಬಂದಾಗ ಐ ರೆಸ್ಪೆಕ್ಟ್ ದೆಮ್. ಸೊ ಇದೆಲ್ಲ ಆಡಿಯನ್ಸಿಗೆ ಒಂಚೂರು ಎಂಟರ್ಟೈನಿಂಗ್ ಆಗಿರಲಿ ಅಂತ ಅಷ್ಟೇ ನಾನು ಈ ಥರ ಮಾಡೋದು. ಪರ್ಸ್ನಲಿ ನನಗೆ ಇಂಟ್ರೆಸ್ಟ್ ಇದೆ ಇಲ್ಲ ಅಂತಲ್ಲ, ಬಟ್ ಸೆಲ್ಫ್ ರೆಸ್ಪೆಕ್ಟು ತುಂಬ ಇದೆ ಗೈಸ್. ಸೊ ಐ ವ್ಯಾಲ್ಯೂ ಕ್ಯಾರೆಕ್ಟರ್, ಪರ್ಸ್ನಾಲಿಟಿ, ಆ್ಯಟಿಟ್ಯೂಡ್ ಮೋರ್ ದೆನ್ ಜಸ್ಟ್ ಅ ಬ್ಯೂಟಿ ಗೈಸ್. ನಮ್ಮ ಹಿಂದಿ ಯೂಟ್ಯೂಬರಲ್ಲಿ ಇದ್ದಾರೆ ನೋಡಿ ಗೈಸ್. ಅವರು ಯೂಟ್ಯೂಬರ್ ಆ್ಯಕ್ಚುಲಿ. ಇನ್ ಕೇಸ್ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ರಿಗಾರ್ಡಿಂಗ್ ಬೆಸ್ಸಿನ ಆಲ್ ದ ಅಫಿಷಿಯಲ್ ವರ್ಕ್ಸ್, ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರ QR ಕೋಡ್ ನಾನು ಇಲ್ಲಿ ಹಾಕ್ತೀನಿ ಪಕ್ಕದಲ್ಲಿ. ಯು ಕ್ಯಾನ್ ವಾಚ್ ಆ್ಯಂಡ್ ಸಬ್ಸ್ಕ್ರೈಬ್ ಹಿಮ್ ಆ್ಯಸ್ ವೆಲ್.